ನನ್ನ ಫಾಲೋವರ್ಸ್ ಕಷ್ಟಪಟ್ಟು ರೀತಿಯಿಂದ ಗಿಫ್ಟ್ ತಂದಿದ್ದಾರೆ. ಈ ಗಿಫ್ಟ್ ನಲ್ಲಿ ಏನಿದೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇವರು ನನ್ನ ಮೀಟ್ ಆಗೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ, ಮೊದಲು ನಂಗೆ ಮೆಸೇಜ್ ಮಾಡಿದ್ದಾರೆ. ನಾ ಏನು ರೆಸ್ಪಾಂಡ್ ಮಾಡದೇ ಇರೋ ಕಾರಣ ನನ್ನ ಫ್ರೆಂಡ್ ಗೆ ಮೆಸೇಜ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಇಂದ ಡೈರೆಕ್ಟ್ ಆಗಿ ನನಗೆ ಕನೆಕ್ಟ್ ಆಗಿದ್ದಾರೆ. ಸೊ ಸಾವಿರಾರು ಮೆಸೇಜ್ ಗಳು ಬರ್ತಿರುತ್ತೆ. ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ತಪ್ಪು ತಿಳ್ಕೊಬೇಡಿ. ನನಗೆ ಎಡಿಟಿಂಗ್ ಮಾಡೋಕೆ ಟೈಮ್ ಸಿಗಲ್ಲ, ಅಂತದ್ರಲ್ಲಿ ರಿಪ್ಲೈ ಕೊಡ್ಲಿಲ್ಲ ಅಂದ್ರೆ ಬೇಜಾರಾಗಬೇಡಿ. ಇವರು ಬೆಂಗಳೂರಲ್ಲೇ ಕೆಲಸ ಮಾಡೋದು. ನೋಡಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ನನ್ನ ವಿಡಿಯೋ ಎಷ್ಟು ಮನ್ಸಿಗೆ ಹತ್ತಿರ್ಲಿಕ್ಕಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋದೇ ಹೆಚ್ಚು, ಅಂತದ್ರಲ್ಲಿ ಇಂತ ದೊಡ್ಡ ಗಿಫ್ಟ್ ತಂದು ಕೊಟ್ಟಿದ್ದಾರೆ. ಈ ಗಿಫ್ಟ್ ಬೇಡ ಅಂತ ಎಷ್ಟು ಸಲ ಹೇಳಿದ್ರು ಕೇಳಿಲ್ಲ. ಕೊನೆಗೆ ನನ್ನ ಕೈಯಿಂದಾನೇ ಓಪನ್ ಮಾಡಿಸಿದ್ರು. ನಾನ್ ದುಡ್ಡು ಕೊಟ್ಟು ತಗೊಂಡ್ರೆ ಓಪನ್ ಮಾಡುವಾಗ ನನ್ನ ಕೈ ಶೇಕ್ ಆಗುತ್ತೋ ಇಲ್ವೋ, ಬಟ್ ಇದು ಓಪನ್ ಮಾಡ್ತಾ ಇದ್ರೆ ನನ್ನ ಕೈ ಶೇಕ್ ಆಗ್ತಾ ಇತ್ತು, ಕಣ್ಣಲ್ಲಿ ನೀರ್ ಬರ್ತಾ ಇತ್ತು. ಯಾರಿಗೂ ಈ ತರ ಮನಸ್ಸಿರಲ್ಲ. ಇಷ್ಟು ದೊಡ್ಡ ಗಿಫ್ಟ್ ತಂದು ಕೊಟ್ಟು ನನ್ ವಿಡಿಯೋ ಹಾಕಕ್ ಹೋಗ್ಬೇಡ ಅಂತ ಹೇಳಿದ್ದಾರೆ. ನೀವ್ ಅನ್ಕೋಬಹುದು ಫಾಲೋವರ್ಸ್ ಹೇಗ್ ಗಿಫ್ಟ್ ತಂದು ಕೊಡ್ತಾರೆ ಅಂತ, ಫ್ರೆಂಡ್ಸ್ ಇರ್ಬೋದು ಅನ್ಕೊಂತೀರಾ. ದೇವ್ರಾಣೆ ಹೇಳ್ತೀನಿ, ಇವರು ನನ್ನ ಫಾಲೋವರ್. ಆ ದೇವ್ರು ನನ್ನ ಕೈ ಹಿಡಿತಾನೋ ಇಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಫಾಲೋವರ್ಸ್ ನನ್ನ ಕೈ ಹಿಡಿದಿದ್ದಾರೆ. ನಾವಿದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಒಂದು ದೊಡ್ಡ ಕ್ಯಾಮ್ರಾನ ಕೊಟ್ಟು ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ದೊಡ್ಡ ಸಾಗರದಲ್ಲಿ ಬಿದ್ದಿದ್ದೀನಿ. ಈಜಾಡೋಕೆನೋ ಬರ್ತಾ ಇತ್ತು, ಅಂದ್ರೆ ವಿಡಿಯೋ ಮಾಡೋಕೆ ಅಂತ ಮೊಬೈಲ್ ಇತ್ತು. ಆದ್ರೆ ದೇವ್ರು ಬಂದಾಗೆ ನನ್ನ ಫಾಲೋವರ್ಸ್ ಬಂದು ಕ್ಯಾಮ್ರಾ ಅನ್ನೋ ಒಂದು ದೊಡ್ಡ ಹಡಗನ್ನ ಕೊಟ್ಟಿದ್ದಾರೆ. ಈಜ್ಕೊಂತೆ ದಡ ಸೇರ್ತೀನಿ ಅನ್ನೋನಿಗೆ ಕ್ಯಾಮ್ರಾ ಅನ್ನೋ ಹಡಗು ಕೊಟ್ರೆ ಬಿಡ್ತೀನ. ಬೆಂಗಳೂರಿಂದ ಇಲ್ಲಿಗೆ ಬಂದು ಇಷ್ಟು ಸಪೋರ್ಟ್ ಕೊಡ್ತಿದ್ದಾರೆ. ನೀವು ಜಸ್ಟ್ ರೀಲ್ ಸ್ಕ್ರೋಲ್ ಮಾಡಿದ್ರೆ ಈ ರೀಲ್ಗೆ ವ್ಯಾಲ್ಯೂ ಇರಲ್ಲ. ನನ್ನ ಕಂಟೆಂಟ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಫಾಲೋ ಮತ್ತೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಈ ರೀಲ್ ನ ಬೇರೆದವರಿಗೆ ಶೇರ್ ಮಾಡಿ. 100K ಆಗೋವರೆಗೂ ಊರಿಗೆ ಹೋಗಲ್ಲ ಅಂತ ಚಾಲೆಂಜ್ ಬೇರೆ ತಗೊಂಡಿದ್ದೀನಿ. ಕ್ಯಾಮ್ರಾ ಕೊಟ್ಟು ಜೀವನದ ದಾರಿ ಆದವರಿಗೆ ಹಾಗೂ ನನ್ನ ಸಪೋರ್ಟ್ ಮಾಡೋ ಫಾಲೋವರ್ಸ್ಗೂ ಕೂಡ ಚಿರ ಋಣಿಯಾಗಿರ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ಮತ್ತೆ ಬರ್ತೀನಿ. ರಾಮ್ ರಾಮ್, ಜೈ ಶ್ರೀರಾಮ್.